31 ಡಿಸ್ಟ್ರಿಕ್ಟಲ್ಲೂ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಮಾಡ್ತೀನಿ. ಇದನ್ನು ನಾನು ಹೇಳಿದ್ದೆ, ಅದರ ಪ್ರಕಾರ ನಡ್ಕೊಳ್ತಾ ಇದ್ದೀವಿ. ಈ ಸತಿ 5 ಕಡೆ ಫ್ರೀ ವರ್ಕ್ಶಾಪ್ ಮಾಡಿದ್ದೀವಿ ನಾವು. ಕನಕಪುರ, ಬಾಗಲಕೋಟೆ, ಚಿತ್ರದುರ್ಗ, ಬೀದರ್ ಹಾಗೂ ನಮ್ಮ ಚಿಕ್ಕಬಳ್ಳಾಪುರದಲ್ಲೂ ಸಹ ವರ್ಕ್ಶಾಪ್ ಮಾಡಿದ್ದೀವಿ. ಕರ್ನಾಟಕ ಜನತೆಗೆ ಆರ್ಥಿಕ ಸ್ವತಂತ್ರ ಪಡ್ಕೊಡ್ಬೇಕಂತ ನಾವು ಡೇ ಅಂಡ್ ನೈಟ್ ಶ್ರಮಿಸ್ತಾ ಇದ್ದೀವಿ. ಈ 31 ಡಿಸ್ಟ್ರಿಕ್ಟಲ್ಲೂ ಸಹ ಫ್ರೀ ವರ್ಕ್ಶಾಪ್ ಮಾಡೋದಕ್ಕೆ ನಿಮ್ಮ ಜಿಲ್ಲೆಯಲ್ಲಿರೋ ವಿದ್ಯಾರ್ಥಿಗಳು ಸ್ವಲ್ಪ ಸಪೋರ್ಟ್ ಮಾಡಿ. ಯಾರ್ಯಾರಿಗೆ ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಂತಿದ್ರು ಮಿಸ್ ಮಾಡದೆ ಅಟೆಂಡ್ ಮಾಡಿ, ಆರ್ಥಿಕ ಸ್ವತಂತ್ರ ಪಡೆಯಿರಿ. ನಮ್ಮ TD ಅಕಾಡೆಮಿಯ ಸಿಬ್ಬಂದಿ ತುಂಬಾ ಒಂದು ಔಟ್ಸ್ಟ್ಯಾಂಡಿಂಗ್ ವರ್ಕ್ ಅನ್ನ ಮಾಡಿದ್ದೀವಿ. ಈ 5 ಕಡೆ ವರ್ಕ್ಶಾಪ್ ಮಾಡಿದ್ದೀವಿ. ಫೀಡ್ಬ್ಯಾಕ್ ಹೇಗಿದೆ ನೋಡೋಣ. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ನಾವು ಕೊಡುವ ಪ್ರತಿಯೊಂದು ಮಾಹಿತಿ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಒಂದು ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ. ಇದು ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ಶೇರ್ ಮಾರ್ಕೆಟ್ ಅಂದ್ರೇನು, ಅದರಲ್ಲಿ ಜನ ಯಾಕೆ ಹಿಂದೆ ಸರಿತಾ ಇದ್ದಾರೆ, ಯಾಕೆ ಮುಂದೆ ಬರ್ತಾ ಇಲ್ಲ, ಮತ್ತು ಬೇರೆ ದೇಶಗಳು ಎಷ್ಟು ಮುಂದುವರೆದ ಈ ಶೇರ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಿವೆ, ನಾವು ಯಾಕೆ ಹಿಂದುಳಿದಿದ್ದೀವಿ ಅನ್ನೋದ್ರ ಬಗ್ಗೆ ವಿವರವಾಗಿ ಎಲ್ಲ ವಿವರಣೆ ಕೊಟ್ಟಿದ್ದಾರೆ. ಇದನ್ನು ನಾನು ಯಾವ ರೀತಿ ತೊಗೊಂಡಿದ್ದೀನಿ ಅಂದರೆ, ಈಗ ದೇಶ ಈಗೇನು ವಿಕಸಿತ ಭಾರತ ಮಾಡಬೇಕು ಅಂತೇನು ಮೋದಿಯವರು ಹೊರಟವ್ರೆ, ಇದೆಲ್ಲ ಅನುಕೂಲ ಆಗ್ತಿದೆ ದೇಶ ದೃಷ್ಟಿಯಿಂದ ತೊಗೊಂಡಾಗ. ಏಕೆಂದರೆ ಇಡೀ 145 ಕೋಟಿ ಜನದಲ್ಲಿ ಬರೀ 4% 5% ಇನ್ವೆಸ್ಟ್ಮೆಂಟ್ ಎಲ್ಲ ಅವರೇ ಜನ ಅಂದಾಗ ಏನೇನು ಅಲ್ಲ. ಸ್ಟಾಕ್ ಮಾರ್ಕೆಟಿಂಗ್ ಅಂದರೆ ಗ್ಯಾಮ್ಲಿಂಗ್ ಮಾತ್ರ ಅಲ್ಲ. ಸೊ ಅದರ ಸುತ್ತಮುತ್ತ ಏನು ಫಂಡಮೆಂಟಲ್ ಅನಾಲಿಸಿಸ್ ಇರುತ್ತೆ. ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಸ್ಟಾಕ್ ಮಾರ್ಕೆಟ್ಗೂ ಸೆಬಿಗೂ ಇರುವಂಥ ರಿಲೇಷನ್ಶಿಪ್ ಏನು, ಸ್ಟಾಕ್ ಮಾರ್ಕೆಟ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದೊಂದು ಸ್ವಲ್ಪ ಬೇಸಿಕ್ ನಾಲೆಡ್ಜ್ನ ಇವತ್ತು ಹೇಳ್ಕೊಟ್ಟಿದ್ದಾರೆ. ಸೊ ತುಂಬ ಖುಷಿಯಾಗುತ್ತೆ. ಸೊ ಏನಂತ ಹೇಳಿದ್ರೆ ಇದ್ರ ಬಗ್ಗೆ ನನಗೆ ಯಾವುದೇ ರೀತಿಯಾದ ನಾಲೆಡ್ಜ್ ಆಗಲಿ, ಇನ್ಫಾರ್ಮೇಷನ್ ಆಗಲಿ, ಯಾವ ಥರ ಮಾಡಬೇಕು, ಯಾವ ಥರ ಸ್ಟಾರ್ಟ್ ಮಾಡಬೇಕು ಅನ್ನೋ ಬಗ್ಗೆ ನನಗೆ ಅಷ್ಟು ಇನ್ಫಾರ್ಮೇಷನ್ ಏನೂ ಗೊತ್ತಿರಲಿಲ್ಲ. ಎಲ್ಲ ಕಡೆ ಕೇಳ್ತಾ ಇದೆ, ಸ್ಟಾಕ್ ಮಾರ್ಕೆಟಲ್ಲಿ ಆ ಥರ ಮಾಡಿದ್ರು, ಈ ಥರ ಬೆಳೆ ಬಂದರು, ನಾಲೆಡ್ಜ್ ಇದ್ರೆ ಈ ಥರ ಮಾಡ್ಬೋದು ಅಂತ. ಸೊ ನಾನು ಇವೇನಂತ ಹೇಳಿದ್ರೆ, ಇಲ್ಲಿ ಬಂದು ಕೇಳಿದ್ಮೇಲೆ ಒಂದು ನಾಲೆಡ್ಜ್ ಬಿಲ್ಡ್ ಮಾಡ್ಕೊಬೇಕು, ಅದ್ರ ಬಗ್ಗೆ ಬೆಳೆಯುವಂಥ ಕನಸನ್ನ ಕಾಣಬೇಕು. ಲೈಫಲ್ಲಿ ಒಂದು ಅಚೀವ್ಮೆಂಟ್ ಎಲ್ಲೆಲ್ಲೋ ಯಾರ ಹೆಸರು ಮಾಡ್ತಾರೆ, ಬಟ್ ನಮಗೆ ಏನು ಸಪೋರ್ಟ್ ಇಲ್ಲ ಅಂದರೆ ಕಡಿಮೆ ಇದರಲ್ಲಿ ನಮ್ಮ ಕಡಿಮೆ ಬಜೆಟಲ್ಲಿ ನಾವು ಯಾವ ಥರ ಒಂದು ಇನ್ವೆಸ್ಟ್ಮೆಂಟ್ ಹಾಕಿ ನಾವು ಯಾವ ಥರ ದುಡ್ಡನ್ನು ಗಳಿಸ್ಬೋದು ಅನ್ನೋದನ್ನ ಈ ಕ್ಲಾಸಲ್ಲಿ ಸ್ವಲ್ಪ ನನಗೆ ಅರ್ಥ ಆಗಿದೆ. ನನ್ನ ಎಕ್ಸ್ಪೆಕ್ಟೇಷನ್ ಬೇರೆ ಇತ್ತು. ಲೈಕ್ ಸ್ಟಾಕ್ ಮಾರ್ಕೆಟ್ ಅಂದರೆ ಜಸ್ಟ್ ಗ್ಯಾಮ್ಲಿಂಗ್, ಸೊ ಜೂಜ್ ಥರ ಅಂತಲೇ ನನ್ನ ಒಪಿನಿಯನ್ ಇದ್ದಿದ್ದು, ಎಲ್ಲರೂ ತಿಳಿಸ್ಕೊಟ್ಟಿದ್ದು. ಬಟ್ ಆದರೆ ಶರತ್ ಸರ್ ಇವತ್ತು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದು ವಿತ್ ಎಕ್ಸಾಂಪಲ್ಸ್ ಅದನ್ನೆಲ್ಲ ನೋಡಿದ್ರೆ, ಸೊ ಡೆಫಿನೆಟ್ಲಿ ಏನಾದರೂ ಮಾಡ್ಬೋದು. ಸ್ಟಾಕ್ ಮಾರ್ಕೆಟ್ಗೆ ನಾವು ಇನ್ವೆಸ್ಟ್ ಮಾಡಿದ್ರೆ ಇಟ್ ಈಸ್ ನಥಿಂಗ್ ಬಟ್ ಕಂಟ್ರಿಗೆ ಇನ್ವೆಸ್ಟ್ ಮಾಡ್ದಂಗೆ. ಒನ್ ಆರ್ ದ ಅದರ್ ಡೇ ಇವತ್ತು ಲಾಸಲ್ಲಿ ಇರ್ಬೋದು, ಬಟ್ ದ ನೆಕ್ಸ್ಟ್ ಡೇ ಆರ್ ದ ನೆಕ್ಸ್ಟ್ ಇಯರ್, ಅಪ್ಕಮಿಂಗ್ ಡೇಸ್ ನಮ್ಗೆ ಒಳ್ಳೆ ರಿಸಲ್ಟ್ ಸಿಗತ್ತೆ. ಇದರಲ್ಲಿ ಗ್ರೋತ್ ಇದೆ ಅನ್ನೋದನ್ನ ಸರ್ ನೀಟಾಗಿ ಬ್ರೀಫಾಗಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಐ ಥಿಂಕ್ ಈ ಬೇಸಿಕ್ ಸೆಮಿನಾರು ನಿಮಗೆ ಒಂದು ಕ್ಲಾರಿಟಿ ಬರುತ್ತೆ. ಫಸ್ಟ್ ಸ್ಟೆಪ್ ಫಾರ್ ದ ಎಂಟ್ರಿಂಗ್ ಇನ್ ಟು ದ ಸ್ಟಾಕ್ ಮಾರ್ಕೆಟ್ ಅಂತ ಹೇಳ್ಬೋದು. ಬೇಕಾದ್ರೆ ಐ ಥಿಂಕ್ ಯಾರ್ಯಾರು ಬಂದರೂ ಕೂಡ ಅವರಿಗೆ ಒಂದು ಮಾಹಿತಿ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಐ ವಿಶ್ ಹಿಮ್ ಆಲ್ ದ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ಸುಮಾರು ಒಂದು 25 ವರ್ಷಗಳಿಂದ ನಾನು ಈ ಟ್ರೇಡಿಂಗ್ ಮಾಡ್ತಿದ್ದೀನಿ. ಬಟ್ 25 ವರ್ಷಗಳಿಂದ ಟ್ರೇಡಿಂಗ್ ಮಾಡಿದರೆ ಇವತ್ತಿಗೂ ಪ್ರಾಫಿಟೇಬಲ್ ಟ್ರೇಡಿಂಗ್ ಅಂತ ನನಗೆ ಅನಿಸಿರಲಿಲ್ಲ. ನಿಮ್ಮ ಈ ಒನ್ ಡೇ ವರ್ಕ್ಶಾಪ್ ನಾನು ಅಟೆಂಡ್ ಮಾಡಿದಾಗ ನನಗೆ ಅನೇಕ ವಿಷಯಗಳು, ಹೊಸ ಟೆಕ್ನಿಕ್ಯಾಲಿಟೀಸ್ ಅಂತ ಕರಿಬೋದು ಅದನ್ನು, ಅಂಥ ವಿಷಯಗಳೆಲ್ಲ ಹೆಚ್ಚಿಗೆ ಗೊತ್ತಾಯಿತು. ಈಗ ನಮಗೂ ಕೂಡ ಅದು ಆಸಕ್ತಿ ಬರ್ತಾ ಇದೆ. ಟ್ರೇಡಿಂಗ್ ಅಂದರೆ ಇಲ್ಲಿವರೆಗೂ ನಾನು ಎಂಥ ಟ್ರೇಡಿಂಗ್ ಮಾಡ್ತಾ ಇದ್ದೆ ಅಂದರೆ ಫೇಲ್ಯೂರ್ ಟ್ರೇಡಿಂಗ್, ದಟ್ ಈಸ್. ಈಗ ಸ್ವಲ್ಪ ಪಾಸಿಟಿವ್ನೆಸ್ ಬಂದಿದೆ. ಥ್ಯಾಂಕ್ಸ್ ಫಾರ್ ಯುವರ್ TD ಅಕಾಡೆಮಿ. ಈ TD ಅಕಾಡೆಮಿ ಬಗ್ಗೆ ನಮ್ಮ ಮೊದಲಿಂದ ಯೂಟ್ಯೂಬ್ನಲ್ಲಿ ನಿಮ್ಮ ಮನೋಜ್ ಸರ್ ಬಗ್ಗೆ ನಾವೆಲ್ಲ ನೋಡ್ಕೊಂಡೇ ಬಂದಿದ್ದೀವಿ. ಈಗ
ಇದರಿಂದ ಏನಾಗ್ತದೆ ಅಂತಂದರೆ ನಾವು ಲಾಸು ಪ್ರಾಫಿಟ್ಟು ಬರೀ ಇದರಲ್ಲಿ ಹೋಗ್ತೀವಿ. ಒಂದು ಟೆಕ್ನಿಕಲಿ ನೀವು ಹೇಳಿಕೊಡೋದ್ರಿಂದ ನಾವು ಧೈರ್ಯದಿಂದ ಈ ಶೇರ್ ಮಾರ್ಕೆಟ್ನಲ್ಲಿ ಸೇರ್ಬೋದು ಅಂತೇಳಿ ನನ್ನ ಸ್ವಂತ ಅಭಿಪ್ರಾಯ. ಟಿ ಡಿ ಅಕಾಡೆಮಿ ಅಂದರೆ ನಮ್ಮ ಕರ್ನಾಟಕದಲ್ಲಿ ಈಗ ಹೆಂಗೆ ಗುಜರಾತಲ್ಲಿ ಮತ್ತು ಮಹಾರಾಷ್ಟ್ರದಲ್ಲ ಹಂಗೆ ಟಿ ಡಿ ಅಕಾಮ ಇದು ನೆಕ್ಸ್ಟ್ ಥರ್ಡು. ಇದು ಟಿ ಡಿ ಅಕಾಡೆಮಿಯಲ್ಲಿ ಯಾರು ಸೇರ್ಕೋತಾರೆ ಅವರಿಂದ ಇದು ಗುಜರಾತ್ ಮತ್ತು ಮಹಾರಾಷ್ಟ್ರನ ಬೀಟ್ ಮಾಡಿ ಇದು ಫಸ್ಟ್ ಬರುತ್ತೆ ಅಂತ ನನ್ನ ಅನಿಸಿಕೆ. ಯಾಕಂದರೆ ನಾನು ತುಂಬ ದಿವಸದಿಂದ ನಿಮ್ಮ ಯೂಟ್ಯೂಬ್ ವಿಡಿಯೋಗಳು ನೋಡ್ತಾ ಇದ್ದೀನಿ. ನಮ್ಮಲ್ಲಿ ಕರ್ನಾಟಕದಲ್ಲಿ ಈ ಮಾರ್ಕೆಟ್ ಬಗ್ಗೆ ತುಂಬ ಲಿಟ್ರಸಿ ಕಡಿಮೆ ಇದೆ. ಅದಕ್ಕೆ ಟಿ ಡಿ ಅಕಾಡೆಮಿಯಿಂದ ತುಂಬ ಅದು ಬೂಸ್ಟ್ ಆಗ್ತಾ ಇದೆ. ನೀವು ಹೆಜ್ಜಿಂಗ್ ಕಲಿಬೇಕಪ್ಪ ಅಂತಂದರೆ ಇಲ್ಲಿ ಬರೀ ಅವರು ಪ್ರಾಕ್ಟಿಕಲ್ ಆಗಿ ಒಂದು 5 ನಿಮಿಷದೊಳಗೆ ಹೇಳಿದ್ದಾರೆ. ಅದು ಒಂದು ದಿನಾನೂ ಸಾಲೋದಿಲ್ಲ. ನಿಮಗೆ ಕರೆಕ್ಟಾಗಿ ನಾಲೆಜ್ ಬೇಕಂದರೆ ಹೆಜ್ಜಿಂಗ್ ಬಗ್ಗೆ ಪೂರ್ಣ ಒಂದು ದಿನ ಹೇಳಿದಾಗ ಮಾತ್ರ ನಮ್ಮ ತಲೆಗೆ ಹೋಗ್ತದೆ. ಅದು ಪ್ರಾಕ್ಟಿಕಲ್ಲಾಗಿ ನೀವು 3-4 ದಿವಸ ಅಲ್ಲೇ ಪ್ರಾಕ್ಟಿಕಲ್ಲಾಗಿ ನೀವು ಲೈವ್ನಾಗೆ ನೀವು ಅಟೆಂಡ್ ಆದಾಗ ಪ್ರಾಫಿಟ್ಟು ಲಾಸು ಆಗೋದನ್ನು ನೋಡಿದಾಗ ನಿಮ್ಗೆ ಒಂಥರ ಖುಷಿ ಸಿಗ್ತದೆ. ಏನರ ಕಲಿಬೇಕಾಗಿದ್ರೆ ಟಿ ಡಿ ಅಕಾಡೆಮಿ ಬರ್ರಿ, ಚಲೋ ಕಲಿಸ್ತಾರೆ. ಅದ್ರಾಗಿನ 2 ಮಾತು ಲುಕ್ಸಾನ್ ಇಲ್ಲ. ಏನಾರೇ ಫ್ಯೂಚರ್ ಆಪ್ಷನ್ ನೀವು ನೇಕಡ್ ಆಪ್ಷನ್ ಮಾಡಿ ಲುಕ್ಸಾನ್ ಆಗಬೇಡ್ರಿ. ಎಷ್ಟೋ ಮಂದಿ ಲುಕ್ಸಾನ್ ಆದ್ರೆ ನಾವು ನೋಡ್ತೀವಿ. ದಿನ ಏನಾರ ಕಲಿಬೇಕಾಗಿದೆ ಅಂದ್ರೆ ಫ್ಯೂಚರ್ ಆಪ್ಷನ್ ಟಿ ಡಿ ಅಕಾಡೆಮಿ ಬರ್ರಿ, ಮಸ್ತ್ ಕಲೀರಿ. ಇದರಿಂದ ನನಗೆ ತುಂಬ ನಾಲೆಜು ಸಿಕ್ತು. ಶೇರ್ ಮಾರ್ಕೆಟ್ ಅಂದರೆ ಏನು, ಮೊದಲು ನನಗೆ ಭಯ ಆಗ್ತಿತ್ತು, ಇದು ರಿಸ್ಕ್ ಇರ್ಬೋದು ಏನೋ ಅಂತ. ಬಟ್ ಇದನ್ನು ನಾನಿಲ್ಲಿ ಇದನ್ನು ಅಟೆಂಡ್ ಮಾಡಿದ ಮೇಲೆ ನನಗೆ ಅನ್ನಿಸ್ತು ಇದರಲ್ಲಿ ಏನೂ ಅಷ್ಟು ಅಂಥ ಪರಿ ರಿಸ್ಕ್ ಇಲ್ಲ, ಎಲ್ಲರೂ ಇನ್ವೆಸ್ಟ್ ಮಾಡ್ಬೋದು. ಪ್ರಾಕ್ಟಿಕಲಿ ನಾವು ಈ ಥರ ಇಲ್ಲಿವರೆಗೆ ಯಾರ ಕ್ಲಾಸ್ ಕೊಟ್ಟಿದ್ದು ನಾ ಅಂತ ನೋಡಿಲ್ಲ. ಎಲ್ಲರೂ ತಮ್ಮ ಲ್ಯಾಪ್ಟಾಪ್ನಲ್ಲಿ ಮೊಬೈಲ್ನಲ್ಲಿ ಮಾಡ್ತಾ ಇರ್ತಾರೆ. ಬಟ್ ಪ್ರಾಕ್ಟಿಕಲಿ ಇಲ್ಲಿ ಏನು ಹೇಳಿದಾರೆ ಇಲ್ಲಿ ಭಾಳ ತಲೆಯಾಗ ಕುಂತಂಗಾಗಿದೆ. ಪ್ರಾಕ್ಟಿಕಲಿ ಮಾಡೋಕೆ ಹೋಗಿದ್ಮೇಲೆ ಮತ್ತೆ ಇವರು ಟ್ರೈನಿಂಗ್ ಅಂತ ಮತ್ತು ನಮ್ಮ ಮೊಬೈಲ್ನಲ್ಲಿ ಸ್ವಲ್ಪ ಮೇಂಟೈನ್ ಮಾಡಬೇಕಾಗ್ತಾ ಇವರು. ಇವತ್ತು ನವೀನ್ ಸರ್ ಕೊಡಗು ಸರ್ ತುಂಬ ಚೆನ್ನಾಗಿ ಕ್ಲಾಸ್ ಮಾಡಿದ್ದಾರೆ. ಇದು ಟ್ರೈನಿಂಗ್ ಆಗಿರೋದ್ರಿಂದ ಭಾಳ ಚೆನ್ನಾಗಿತ್ತು. ನಾವು ನೆಕ್ಸ್ಟ್ ಕ್ಲಾಸಿಗೆ ಜಾಯ್ನ್ ಆದಾಗ ನಾವು ಇನ್ನೂ ಇನ್ಫಾರ್ಮೇಷನ್ನು ಜಾಸ್ತಿ ಕಲಿಬೋದು. ಇದರಿಂದ ನಾವು ಚೆನ್ನಾಗಿ ನಾಲೆಡ್ಜು ಗೇನ್ ಮಾಡ್ಬೋದು, ಹಾಗೆ ದುಡ್ಡನ್ನು ಅರ್ನ್ ಮಾಡ್ಬೋದು. ಥ್ಯಾಂಕ್ ಯು. ನಾಲೆಡ್ಜ್ ಇಲ್ಲ ಅಂದರೆ ಲಾಸ್, ನಾಲೆಡ್ಜ್ ಇದ್ದರೆ ಪ್ರಾಫಿಟ್. ಮೀನ್ಸ್ ಇದರಲ್ಲಿ ತಿಳ್ಕೊಂಡು ಚೆನ್ನಾಗಿ ಅದ್ರ ಬಗ್ಗೆ ಅಧ್ಯಯನ ಮಾಡಿ ಆಮೇಲೆ ಇನ್ವೆಸ್ಟ್ ಮಾಡಿ. ಫಸ್ಟ್ ಕಲೀರಿ, ಫಸ್ಟ್ ನಾಲೆಡ್ಜ್ ಬೇಕು. ನಾಲೆಡ್ಜ್ ಇಲ್ದೇ ಏನು ಮಾಡೋಕ್ಕಾಗಲ್ಲ. ಈಗ ನಾವು SLC ಎಕ್ಸಾಮ್ ಬರೀಬೇಕಂದ್ರೂ ಎಕ್ಸಾಮ್ಗಳು ಒಂದು 6 ತಿಂಗಳು ವರ್ಷನೂ ಓದಿರ್ತೀವಿ, ಆಮೇಲೆ ಎಕ್ಸಾಮ್ ಬರಿತೀವಿ. ಅದೇ ರೀತಿಯೇ ಇದರಲ್ಲೂ ಮಿನಿಮಮ್ 1 ಮಂತ್ ಆದರೂ 1 ಮಂತಿಗೆ ಏನು ಕಲಿಯೋಕ್ಕಾಗಲ್ಲ. ಎಷ್ಟಾಗುತ್ತೆ ಅಷ್ಟು ಕಲೀರಿ. ಚಿತ್ರದುರ್ಗದ ಜನಗಳಿಗೆ ಒಂದು ಒಳ್ಳೆ ಅವಕಾಶ ಇದು. ಈ ಒಂದು ಅವಕಾಶನ ಉಪಯೋಗಿಸ್ಕೊಳ್ರಿ. ಹೊರಗಡೆ ನಾವು ತುಂಬ ಫೀಸ್ ಕೊಟ್ಟು ಕಲಿಬೇಕಾಗುತ್ತೆ. ಹೊರಗಡೆ ನಾವು ಹುಡ್ಕೊಂಡು ಹೋಗಿ 50,000 60 ತುಂಬಾ ಎಕ್ಸ್ಪ್ರೆಸ್ ಮಾಡಿದ್ವಿ ಫೀಸ್ ಬರೀ ಕಲಿಯೋದಕ್ಕೆ. ಬಟ್ ಇಲ್ಲಿ ಸುವರ್ಣ ಅವಕಾಶ. ಕಲಿಯೋದಕ್ಕೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಕಲ್ತ್ರೆ ತುಂಬ ಚೆನ್ನಾಗಿ ಇದು ಮಾಡ್ಬೋದು. ಇದೇನಪ್ಪ ಅಂದರೆ ಕಲ್ತು ಡ್ರೈವಿಂಗ್ನ ಕಲಿದಲ್ಲೇ ಹೋಗಿ ನೀವು ಟ್ರೇಡಿಂಗ್ ಮಾಡಿದ್ರೆ ಹೆಂಗೆ ಲಾಸ್ ಆಗ್ತಿರೋ, ಡ್ರೈವಿಂಗ್ ಕಲಿದಲ್ಲೇ ಕುತ್ಕೊಂಡಂಗೆ ಅಷ್ಟು ಸ್ಟೇರಿಂಗ್ ಇಟ್ಕೊಂಡಂಗೆ ಆಗುತ್ತೆ. ಒಳ್ಳೆ ಗುರುಗಳಿದ್ದಾರೆ. ಕಲ್ತ್ಬಿಟ್ಟು ಲೈಫನ್ನು ಚೇಂಜ್ ಮಾಡ್ಕೊಳ್ಳೋಂಥ ಅವಕಾಶ. ಯಾವ ಕೆಲಸ ಮಾಡಿ ಸಾಯೋದಕ್ಕಿಂತ ಬಿಸ್ನೆಸ್ ಮಾಡೋಕ್ಕೆ ಇದೊಂದು ಒಳ್ಳೆ ಒಂದು ಅವಕಾಶ. ಎಲ್ಲರೂ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಟಿ ಡಿ ಅಕಾಡೆಮಿ. ಸೊ ನಾನು ಇದನ್ನು 4-5 ವರ್ಷದಿಂದ ಯೂಟ್ಯೂಬಲ್ಲಿ ತುಂಬ ದಿವಸ ನೋಡ್ತಾನೆ ಇದ್ದೆ. ಸೊ ನಾನು ಬೆಂಗಳೂರಿಗೆ ಹೋಗ್ಬೇಕಾದ್ರೆ ತುಂಬ ಸರಿ ಪ್ರಯತ್ನ ಪಟ್ಟೆ. ಬಟ್ ರಾಜಾಜಿನಗರದಲ್ಲೂ ನಾನು 2-3 ಸತಿ ಹೋಗಿ ಬಂದಿದ್ದೀನಿ. ಬಟ್ ಅಲ್ಲಿ ಹೋದಾಗ ನಮ್ಗೆ ಏನು ಅನಿಸುತ್ತೆ ಅಂದರೆ ಇಲ್ಲಿಂದ ಲಿವಿಂಗ್ ಕಾಸ್ಟು ಎಲ್ಲ ತುಂಬ ಜಾಸ್ತಿ ಆಗ್ತಿತ್ತು. ಹೋಗಿ ಬಂದು ಅಲ್ಲಿ ಇದು ಮಾಡೋದಕ್ಕೆ ಅಥವಾ ನಾವು ಸಿಂಗಲ್ ಆಗಿರೋದಕ್ಕೆ ಅಲ್ಲಿ ಹೋಗೋಕ್ಕಾಗ್ತಿಲ್ಲ. ಸೊ ದುರ್ಗದಲ್ಲಿ ಇದೇನಾದ್ರು ಓಪನ್ ಆಯಿತು ಅಂದರೆ ನಮಗೆ ತುಂಬ ಬೆನಿಫಿಟ್ ಆಗುತ್ತೆ. ಇದರಿಂದ ನಮಗೆ ತುಂಬ ಯೂಸಸ್ ಆಗುತ್ತೆ ಸರ್. ಇದನ್ನು ಒಂದು ವೀಕಿಂದ ಅಡ್ವರ್ಟೈಸ್ ನೋಡ್ತಾ ಇದ್ದೆ ಇನ್ಸ್ಟಾಲ್ಲಿ. ನೋಡ್ಕೊಂಡ್ಬಿಟ್ಟು ಇವತ್ತು ಸಂಡೇ ಪ್ರೋಗ್ರಾಮ್ ಇದೆ ಅಂತ ಹೇಳ್ಬಿಟ್ಟು ಶಾಪ್ ಕ್ಲೋಸ್ ಮಾಡ್ಕೊಂಡು ಬಂದಿದ್ದೀನಿ. ಇಲ್ಲಿ ಬಂದಿದ್ದಕ್ಕೆ ತುಂಬ ಯೂಸ್ ಆಯಿತು. ಈಗ ನಾವು ಬಿಸ್ನೆಸ್ ಇರೋದ್ರಿಂದ ಅರ್ನ್ ಮಾಡ್ತಾಯಿದ್ದೀವಿ, ಬಟ್ ಇನ್ವೆಸ್ಟ್ ಮಾಡಬೇಕು ಅನ್ನೋ ಪ್ಲ್ಯಾನಿಂಗ್ ಇದ್ದಿಲ್ಲ. ಸೊ ಇಲ್ಲಿಗೆ ಬಂದಾದ್ಮೇಲೆ ಯಾವುದರಲ್ಲಿ ಯಾವ ಥರ ಇನ್ವೆಸ್ಟ್ ಮಾಡಬೇಕು ಅನ್ನೋದು ಗೊತ್ತಾಗಿದೆ. ಥ್ಯಾಂಕ್ ಯು ಫಾರ್ ಟಿ ಡಿ ಅಕಾಡೆಮಿ. ಎಲ್ಲ ಕಾಲೇಜು ಸ್ಕೂಲ್ಗಳಲ್ಲಿ ನಮಗೆ ಜಸ್ಟ್ ಬರೀ ಏನು ಎಜುಕೇಷನ್ ಕೊಡ್ತಾರಪ್ಪ ಅಂದರೆ ಪುಸ್ತಕದಲ್ಲಿ ಇರೋದನ್ನು ಮಾತ್ರ ಹೇಳ್ಕೊಡ್ತಾರೆ. ಬಟ್ ಇಲ್ಲಿ ನಮಗೆ ಫೈನಾನ್ಷಿಯಲ್ ಎಜುಕೇಷನ್ ತುಂಬ ಇಂಪಾರ್ಟೆಂಟು. ಸೊ ನಾವು ಬೇರೆ ಮಾರ್ಕೆಟಿಂಗಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತೀವಿ. ಯಾವುದಾದ್ರೂ ಒಂದು ಫಂಕ್ಷನ್ ಇದೆ ಅಂತ ಅಂದ ತಕ್ಷಣ ಅಲ್ಲಿಗೆಲ್ಲ ಜನ ತುಂಬ ಹೋಗ್ತಾರೆ. ಬಟ್ ಇಲ್ಲಿ ದುಡ್ಡು ಹೇಗೆ ಅರ್ನ್ ಮಾಡಬೇಕು, ಯಾವ ಥರ ಅಂತ ಈಸಿಯಾಗಿ ಹೇಳ್ಕೊಡ್ತಾ ಇದ್ದಾರೆ. ಸೊ ಸ್ಟಾಕ್ ಮಾರ್ಕೆಟ್ ಇದು ಗ್ಯಾಮ್ಲಿಂಗ್ ಅಲ್ಲ, ಯಾವುದೇ ರೀತಿ ಜೂಜ್ ಅಲ್ಲ. ಇದ್ರ ಬಗ್ಗೆ ನಾಲೆಡ್ಜನ್ನು ತಗೊಂಡು ಅವಾಗಲೇ ಒಬ್ರು ಎಕ್ಸಾಂಪಲ್ ಕೊಟ್ಟರು. ಸೊ ನಮಗೆ ನಾಲೆಡ್ಜ್ ಇಲ್ದಂಗೆ ನಾವು ಹೋಗಿ ಸ್ಟೇರಿಂಗ್ ಇಟ್ಕೊಂಡ್ರೆ ಏನಾಗುತ್ತೆ, ಆಕ್ಸಿಡೆಂಟ್ ಆಗುತ್ತೆ. ಸೊ ಇಲ್ಲಿ ನಾಲೆಡ್ಜ್ ಇಲ್ದಂಗೆ ನಾವು ದುಡ್ಡು ಹಾಕ್ಬಿಟ್ಟು ಇಂಟರ್ ಮಾಡ್ತೀವಿ, ಅದು ಮಾಡ್ತೀವಿ ಅಂದರೆ 100% ಲಾಸ್ ಆಗುತ್ತೆ. ಸೊ ಇಲ್ಲಿ ಇರ್ತಕ್ಕಂಥ ಕೋರ್ಸನ್ನು ನಾವು ತೊಗೊಂಡು 100% ಕಲ್ತಿದ್ದೇ ಆದರೆ ನಾವು ಒಳ್ಳೆ ಅರ್ನಿಂಗ್ಸನ್ನು ಮಾಡ್ಬೋದು, ಮತ್ತು ಲೈಫ್ ಸ್ಟೈಲನ್ನು ಮಾಡ್ಬೋದು, ಮತ್ತು ಫೈನಾನ್ಷಿಯಲ್ ಫ್ರೀಡಮು ಕೂಡ ನಾವು ಆಗ್ಬೋದು, ಫ್ಯಾಮಿಲಿ ಸೆಕ್ಯೂರಿಟಿ ಕೂಡ ನಾವು ಇದರಿಂದ ಮೇಂಟೈನ್ ಮಾಡ್ಕೋಬೋದು ಅಂತ ಹೇಳ್ತೀನಿ. ಸೊ ಇಲ್ಲಿ ತುಂಬ ನಾಲೆಡ್ಜ್ ಕಲ್ತಿದ್ದೀನಿ. ನಾನು ಇಲ್ಲಿ ಕೋರ್ಸಿಗೆ ಜಾಯ್ನ್ ಆಗ್ತೀನಿ ಅಂತ ಹೇಳ್ತಾ ನಾನು ಥ್ಯಾಂಕ್ ಯು ಹೇಳ್ತೀನಿ ಟಿ ಡಿ ಐಗೆ. ಸೊ ನವೀನ್ ಸರ್ ಜೊತೆ ಆಲ್ರೆಡಿ ಒಂದು ಸಲ ನಾನು ದಾವಣಗೆರೆಗೆ ಮಾತಾಡಿದ್ವಿ ಕೂಡ, ಬಟ್ ಜಾಯ್ನ್ ಆಗ್ಲಿಕ್ಕೆ ಆಗಿರಲಿಲ್ಲ. ಬಟ್ 100% ಚಿತ್ರದುರ್ಗದಲ್ಲಿದೆ ಅಂದರೆ ಕೋಟೆನಾಡು ನಮ್ಮ ಚಿತ್ರದುರ್ಗ 100% ಜಾಯ್ನ್ ಆಗ್ತೀವಿ, ಕೆಲಸ ಮಾಡ್ತೀವಿ ಇದರಲ್ಲಿ. ಥ್ಯಾಂಕ್ ಯು ಸೊ ಮಚ್. ನನಗೆ ಇದ್ರ ಬಗ್ಗೆ ಏನು ಗೊತ್ತಿರಲಿಲ್ಲ. ನಮ್ಮ ಫ್ರೆಂಡ್ ಒಬ್ಬರು ಹೇಳ್ತಿದ್ದಾರೆ, ಅವರು ನನಗೆ ಇದು
ಗ್ರೂಪಿಗೆ ಹಾಕಿದ್ರು. ಅದು ನೋಡಿದ ಮೇಲೆ ನಾವು ಎಲ್ಲ ಒಂದು ದಿವಸದಿಂದ ಕಲಿಬೇಕಂತಂದು ಒಂದು ಮನಸ್ಸಿನ ಒಂದು ಆಸೆ ಇತ್ತು. ಬಟ್ ಇದು ನನಗೆ ಒಳ್ಳೆಯ ವೇದಿಕೆಯಾಗಿ ಸಿಕ್ಕಿತ್ತು ಅಂತ ನಾನು ಹೇಳ್ತೀನಿ. ನನಗೆ ಮತ್ತು ಇದರಲ್ಲಿ ಇದು ನಾನು ಕ್ಲಾಸ್ ಕಲಿಯೋದ್ರಿಂದ ನನಗೇನು ಉಪಯೋಗ ಆಗ್ತದೆ, ಕನ್ನಡದಲ್ಲಿ ಹೇಳ್ಕೊಡೋದ್ರಿಂದ ನಮಗಿನ್ನೂ ಒಳ್ಳೆ ಬೆನಿಫಿಟ್ ಸಿಗುತ್ತೆ, ಒಳ್ಳೆ ಚೆನ್ನಾಗಿ ಕಲಿಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ದುರ್ಗದಲ್ಲಿ ಓಪನ್ ಆಗ್ತದಂದರೆ ನಾನು ಇಲ್ಲಿ ಕಲಿಯೋಕ್ಕೆ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ನಾನು ಒಂದೆರಡು ಮಾತಾಡ್ತೀನಿ. ನಮಸ್ತೆ, ನಾನು ಪ್ರಹ್ಲಾದ್ ಅಂತ ಒಬ್ಬ ಸ್ಟೂಡೆಂಟ್ ಇನ್ನು. ಆದರೆ ಇವಾಗಲಿಂದನೇ ನನಗೆ ಸ್ಟಾಕ್ ಮಾರ್ಕೆಟ್ ಇದ್ರ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಜಾಸ್ತಿ. ಈಗ ನಮ್ಮ ಫ್ರೆಂಡ್ಸೇ ಎಷ್ಟೊಂದು ಜನ ಅವ್ರ ಮನೇಲಿ ಕೇಳಕ್ಕೆ ಹೋದಾಗ ಇದು ಗ್ಯಾಂಬ್ಲಿಂಗು ಇದಕ್ಕೆಲ್ಲ ಏನಕ್ಕೆ ಹೋಗ್ತೀಯಾ ಈ ಥರ ಮಾತುಗಳಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಕಾರಣದಿಂದ ಎಷ್ಟೊಂದು ಜನ ಬರೋದನ್ನು ಡ್ರಾಪ್ಔಟ್ ಮಾಡಿದ್ರು. ಆದರೆ ನಾನು ನನ್ನ ಮನೇಲಿ ಒಪ್ಪಿಸಿ ಇದು ಏನೂ ಅಲ್ಲ, ಇದು ಒಂದು ದುಡ್ಡು ಮಾಡೋಂಥ ರೀತಿ, ಇದರಿಂದ ತುಂಬ ಹೆಲ್ಪ್ ಆಗುತ್ತೆ, ದೇಶದ ಎಕಾನಮಿಗೆ ಹೆಲ್ಪ್ ಆಗುತ್ತೆ, ಈ ಥರ ಒಂದು ಮನೇಲಿ ಒಪ್ಪಿಸಿ ನಾನು ಇವತ್ತು ಬಂದಿದ್ದೀನಿ ಈ ಸೆಷನ್ಗೆ. ಇಲ್ಲಿ ಯಾರೇ ಆಗಲಿ ದುಡ್ಡು ನಾನು ಒಬ್ಬನೇ ಮಾಡಿದ್ರೆ ಸಾಕು ಅಂತ ಯೋಚನೆ ಮಾಡ್ತಿರ್ತಾರೆ. ಅಂಥದ್ರಲ್ಲಿ ನೀನು ಮಾಡು ನಾನು ಮಾಡ್ತೀನಿ ಅಂತ ಹೇಳ್ಕೊಡಕ್ಕೆ ಬಂದಿರೋದು ಈ ಒಂದು ಅಕಾಡೆಮಿ. ಈಗ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಇದೇ ಥರ ತುಂಬ ಸೆಷನ್ಸ್ ಈ ಊರಲ್ಲಿ ಮಾಡಲಿ, ನಮ್ಮಂಥವ್ರಿಗೆ ಹೆಲ್ಪ್ ಆಗಲಿ, ನಮ್ಮಂಥ ಹೊಸ ಸ್ಟೂಡೆಂಟ್ಸಿಗೆ ಈ ಥರ ನಾವು ಬರೋಕ್ಕೆ ಟ್ರೈ ಮಾಡ್ತೀವಿ ಅಂತ ಹೇಳಿ ನಾನು ನಮಸ್ತೆ. TD ಅಕಾಡೆಮಿಗೆ ತುಂಬ ಹೃದಯದ ಧನ್ಯವಾದ ನಾನು ಸಲ್ಲಿಸ್ತೇನೆ. ವಿಶೇಷವಾಗಿ ಇಡೀ ಭಾರತ ದೇಶದಾದ್ಯಂತ ವ್ಯವಸ್ಥೆ ಕೊಡುವಂಥ ಈ ಒಂದು ಸೂಪರ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪರಿಪೂರ್ಣವಾದ ಮಾಹಿತಿ ಕೊಡ್ತಾ ಇದ್ದಾರೆ. ತುಂಬ ಧನ್ಯವಾದ. ನಮ್ಮ ಚಿತ್ರದುರ್ಗ ಕಲ್ಲಿನ ಕೋಟೆ ನಾಡಿನಲ್ಲಿ ಈ ದಿನ ಅವಕಾಶ ಕೊಟ್ಟಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದ. ನಮ್ಮ ಚಿತ್ರದುರ್ಗದಲ್ಲಿ ಒಂದು ಶಾಖೆನ ಕಡಾಖಂಡಿತವಾಗಿ ಮಾಡಬೇಕೆಂಬುದಾಗಿ MD ಅವರಲ್ಲಿ ವಿನಂತಿಸ್ಕೊಳ್ತೇನೆ. ಒಂದು ವಿಶೇಷವಾದ ಇನ್ಫಾರ್ಮೇಷನ್ ಕೇಳೋದಕ್ಕೆ ನಮಗೂ ಅವಕಾಶ ಕೊಟ್ಟಿದ್ದಕ್ಕಾಗಿ ತುಂಬ ಧನ್ಯವಾದ. ಸೂಪರ್ ಸ್ಟಾಕ್ ಮಾರ್ಕೆಟ್ಗೆ ಧನ್ಯವಾದ. ನಾಲೆಜ್ ಇದ್ದರೆ ಫೈನಾನ್ಷಿಯಲಿ ಫ್ರೀಡಮ್ ಆಗ್ಬೋದು. ಆಮೇಲೆ ಈ ಮಿಡ್ಲ್ ಕ್ಲಾಸ್ಲಿಂದ ಹೊರಗೆ ಬರ್ಬೋದು. ನಾವು ಚೆನ್ನಾಗಿ ನಾಲೆಜ್ ಕಲ್ತೀವಿ ಅಂದರೆ ಶೇರ್ ಮಾರ್ಕೆಟ್ ಬಗ್ಗೆ TD ಅಕಾಡೆಮಿಯಲ್ಲಿ ಕಲಿತು ನಾವು ನಾಲೆಜ್ ಗೇನ್ ಮಾಡಿ ಮಿಡ್ಲ್ ಕ್ಲಾಸ್ ಟ್ರಾಪ್ಲಿಂದ ಹೊರಗೆ ಬಂದು ನಾವು ಫೈನಾನ್ಷಿಯಲ್ ಫ್ರೀಡಮ್ ಆಗಿ ಜಾಬ್ಗೆ ಹೋಗ್ಲಿಲ್ದಂಗೆ ಜೀವನ ಮಾಡ್ಬೋದು. ಇದರಲ್ಲೆಲ್ಲ ನಾವು ಟ್ರೈನಿಂಗ್ ಕಲ್ತೀವಿ ಅಂದರೆ ಮಂತ್ಲಿ ಇಷ್ಟು ಅಂತೇಳಿ ದುಡಿಬೋದು ಜಾಬ್ಗೆ ಹೋಗ್ಲಿಲ್ದಂಗೆ ಅಂಬೋದು ನಾಲೆಜ್ ಕಲ್ತೀವಿ. ನಾವು ಕೋರ್ಸಿಗೆ ಜಾಯ್ನ್ ಆಗಿ ನಾವು ಚೆನ್ನಾಗಿ ದುಡ್ಡು ಮಾಡ್ತೀವಿ. ನಾವು ಮಿಡ್ಲ್ ಕ್ಲಾಸ್ ಟ್ರಾಪ್ಲಿಂದ ಹೊರಗೆ ಬರ್ತೀವಿ. ಥ್ಯಾಂಕ್ ಯು TD ಅಕಾಡೆಮಿ. TD ಅಕಾಡೆಮಿ ಇದಕ್ಕೆ ಕೋರ್ಸ್ ಬಂದಿವೆ. ನನ್ನ ಅನುಭವದಲ್ಲಿ 2007-8ರಲ್ಲಿ ನಾವು ಶೇರ್ ಮಾರ್ಕೆಟ್ ಟ್ರೇಡಿಂಗ್ ಮಾಡ್ತಿದ್ವಿ. ಆವಾಗ ಈ ಮೊಬೈಲ್ ಆಗಲಿ ಇನ್ನೊಂದಾಗಲಿ ಏನಿಲ್ಲ ಸರ್. ನಾವು ಮೋತಿಲಾಲಾಗೆ ಡಿಮೆಟ್ ಅಕೌಂಟ್ ಓಪನ್ ಮಾಡಿ ಸುಮಾರು 6-7 ಲಕ್ಷ ಲಾಸ್ ಮಾಡ್ಕೊಂಡೆ. ಬಟ್ ಈಗ ಯೂಟ್ಯೂಬಲ್ಲಿ ನೋಡ್ಕೊಂತ TD ಅಕಾಡೆಮಿ ಇದರಿಂದ 15 ದಿವಸ ಕೆಳಗೆ ನಾವು ಅಕೌಂಟ್ ಓಪನ್ ಮಾಡಿದ್ವಿ. ಅಕೌಂಟ್ ಓಪನ್ ಮಾಡಿದ್ಮೇಲೆ ಈಗ ಇನ್ವೆಸ್ಟ್ಮೆಂಟು 6,000 ಹಾಕಿದೆ ಸರ್. ಅದರಲ್ಲಿ 2,800 ರೂಪಾಯಿ ಲಾಭ ಆಗಿದೆ. ಬಟ್ ಈ TD ಅಕಾಡೆಮಿ ಯೂಟ್ಯೂಬಲ್ಲಿ ನೋಡ್ಕೊಂತಾನೆ ಲಾಭ ಮಾಡಿದೆ ಸರ್. ಅದಕ್ಕೆ ತುಂಬ ಟ್ಯಾಂಕ್ಸ್ ಸರ್. ಬಂದಿಲ್ಲ ನಾವು ಇನ್ನೂ ಕೋರ್ಸ್ ಕಲಿಬೇಕಂತ ಆಸೆ ಇದೆ ಸರ್. ತುಂಬ ಟ್ಯಾಂಕ್ಸ್ ಸರ್. ಮತ್ತು ನಾನು ಇದಕ್ಕೆ ಮುಂಚೆ ನಾನು ಬೇರೆ ಕಡೆ ಎಲ್ಲನೂ ಟ್ರೈನಿಂಗ್ ತೊಗೊಂಡಿದ್ದೀನಿ. ಬಟ್ ನಾನು ಎಲ್ಲೂ ಸ್ಯಾಟಿಸ್ಫೈ ಆಗಲಿಲ್ಲ. ಕೊನೆಗೆ ನಾನು ಸ್ಯಾಟಿಸ್ಫೈ ಆಗಿದ್ದು TD ಇನ್ಸ್ಟಿಟ್ಯೂಟ್ಗೆ ಬಂದಾದ್ಮೇಲೆ ಈಗ ನಾನು ಕನ್ಸಿಸ್ಟೆನ್ಸಾಗಿ ಎವ್ರಿ ಮಂತು 3 to 4% ಪ್ರಾಫಿಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಇನ್ನು ನೆಕ್ಸ್ಟ್ ಒಂದು 10 years ಅಂದರೆ 2035 ಅಷ್ಟರಲ್ಲಿ ನನ್ನ ಏಮು ಒಂದು 100 CR ಇದೆ. ಇದು ನನ್ನ ಸ್ಮಾಲ್ ಏಮು. ಅದಾದ ನೆಕ್ಸ್ಟ್ ಇನ್ನೊಂದು 5 years 10 years ಅಲ್ಲಿ ನಂದು ಬೇರೆನೇ ಗೋಲ್ ಇದೆ. ಇದು ನನ್ನ ಫಸ್ಟ್ ಟಾರ್ಗೆಟ್ 100 CR. ಇದು ನೀವು ಸರ್ ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 8 ಬ್ರಾಂಚಸ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ದಾವಣಗೆರೆ, ಹುಬ್ಳಿ, ಮೈಸೂರು ಹಾಗೂ ಕಲಬುರಗಿ. ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ 500 ರೂಪೀಸ್ ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೇದು. 2 days ವರ್ಕ್ಶಾಪ್ ಇರುತ್ತೆ, ಶನಿವಾರ ಹಾಗೂ ಭಾನುವಾರ. ಶನಿವಾರ 9 ಗಂಟೆಯಿಂದ 6 ಗಂಟೆ, ಭಾನುವಾರ 9 ಗಂಟೆಯಿಂದ 6 ಗಂಟೆ. ಈ 2 ದಿನಗಳಲ್ಲಿ ನೀವು ಸ್ಟಾಕ್ ಮಾರ್ಕೆಟ್ನ ಬೇಸಿಕ್ಸ್ ಇಂದ ಕಲಿತೀರಾ. ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೂ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ನಿಮಗೆ ಕಲಿಸ್ತೀವಿ. ಸೊ ಯಾರ್ಯಾರು ನಮ್ಮ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಇನ್ನ ಅಟೆಂಡ್ ಮಾಡಿಲ್ವೋ ನಿಮ್ಗೊಂದು ಸುವರ್ಣ ಅವಕಾಶ ಇದೆ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ 8 ಬ್ರಾಂಚ್ಗಳಲ್ಲಿ ಒಂದು ಐ ಓಪನರ್ ವರ್ಕ್ಶಾಪ್ ಸಹ ಮಾಡ್ತೀವಿ. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಗೆ. ಪ್ರತಿ ಶುಕ್ರವಾರ 4 ಗಂಟೆಯಿಂದ 6 ಗಂಟೆಗೆ ಫ್ರೀ ಫಿನಾನ್ಷಿಯಲ್ ಪ್ಲಾನಿಂಗ್ ಕ್ಲಾಸಸ್ ಸಹ ಇರುತ್ತೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ಯು ವಿಲ್ ಸ್ಟಾರ್ಟ್ ಅರ್ನಿಂಗ್. ಸೊ TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಮಂದಿ ಸಿಬ್ಬಂದಿ ಇದ್ದಾರೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಟ್ರೈನಿಂಗ್ ಕೊಡೋದಕ್ಕೆ. ಇನ್ನೇಕೆ ತಡ, ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲ್ಸೋದಕ್ಕೆ ನಾವು ರೆಡಿ ಇದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಸಿಗೋಣ ಫೇಸ್ ಟು ಫೇಸ್ ಈ ಶನಿವಾರ ನಿಮ್ಮ ಬ್ರಾಂಚ್ ನಲ್ಲಿ.
ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.